ಇನ್ನು ಬಿಡದಿ ಟೌನ್ಶಿಪ್ ವಿಚಾರ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಏನು ಪಾದಯಾತ್ರೆಯನ್ನ ನಿನ್ನೆಯಿಂದ ಆರಂಭಿಸಿದೆ. 3 ದಿನಗಳ ಒಂದು ಪಾದಯಾತ್ರೆ. ಈಗ ಪಾದಯಾತ್ರೆ ತಡೆಗೆ ಕುಂಬಳಗೋಡು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಣ್ಮಿಣಿಕೆ ಪೊಲೀಸ್ ಕಣ್ಮಿಣಿಕೆ ಕಾಲೋನಿಯ ಬಳಿ ಬ್ಯಾರಿಕೇಡ್ಗಳನ್ನು ಪೊಲೀಸರು ಅಳವಡಿಸಿದ್ದಾರೆ. ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಸಿಬ್ಬಂದಿ ತಯಾರಿ ಮಾಡಿಕೊಂಡಿದ್ದಾರೆ. 2 ACP 10 ಜನ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಭಾರಿ ಭದ್ರತೆಯನ್ನ ವಹಿಸಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು ಅಲ್ಲಿ ಭದ್ರತೆಗೆ ಅಂತ ಹೇಳಿ ನಿಯೋಜನೆಗೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕಣ್ಮಿಣಿಕೆ ಕಾಲೋನಿ ಏನಿದೆ, ಅಲ್ಲಿ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ನೇರ ದೃಶ್ಯಗಳು ಇದು. ಈಗಾಗಲೇ ಕಣ್ಮಿಣಿಕೆ ಹತ್ರ ಬಂದಿರುವಂತಹ JDSನ ಪಾದಯಾತ್ರೆ ಅವರನ್ನ ಈಗ ಒಳಗೆ ಬಿಡದೇ ಇರೋ ನಿಟ್ಟಿನಲ್ಲಿ ಅವರನ್ನ ತಡೆಯುವಂತಹ ಒಂದು ಪ್ರಯತ್ನ ಈಗ ನಡೀತಾ ಇದೆ. ಬಿಡದಿಯಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. 3 ದಿನಗಳ ಪಾದಯಾತ್ರೆ. ಇವತ್ತು 2ನೇ ದಿನ. ನಿನ್ನೆ ಇನ್ಫ್ಯಾಕ್ಟ್ 9ನೇ ತಾರೀಕು ಅವರು ಏನು ಪಾದಯಾತ್ರೆಯನ್ನು ಆರಂಭಿಸಿದ್ರು. ಇವತ್ತು 2ನೇ ದಿನ. ನಾಳೆಗೆ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ಇಲ್ಲೊಂದು ಬೃಹತ್ ಸಮಾವೇಶವನ್ನು ನಾವು ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿರುವಂಥದ್ದು. ಬಟ್ ಸಿಟಿ ಒಳಗಡೆ ಅವರನ್ನ ಪ್ರವೇಶ ಮಾಡೋದಕ್ಕೆ ತಡೆಯೋ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನು ಈಗ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಒಂದು ಕಾನೂನು ಸುವ್ಯವಸ್ಥೆ ವಿಚಾರ ಇರುತ್ತೆ. ಹಾಗಾಗಿ ಬರೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಪಾದಯಾತ್ರೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಕೂಡ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ನೇರ ದೃಶ್ಯಾವಳಿಗಳು ಈಗ ಸದ್ಯಕ್ಕೆ ನೋಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪ್ರಶಾಂತ್ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಈಗ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ನೋಡಿ, ಡ್ರೋನ್ನ ದೃಶ್ಯಗಳನ್ನು ಕೆಲವೊಂದಷ್ಟನ್ನ ನೋಡ್ತಾ ಇದ್ದೀವಿ ನಾವೀಗ. ಪಾದಯಾತ್ರೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಅಂದರೆ ಈಗ ಬಂದಿದೆ ಕಣ್ಮಿಣಿಕೆ ಟೋಲ್ ಹತ್ರ ಬಂದಿರುವಂತಹ ಈ ಪಾದಯಾತ್ರೆಯಲ್ಲಿರುವಂತಹ JDSನ ಸದಸ್ಯರೆಲ್ಲರೂ ಕೂಡ. ಬಟ್ ಇದೊಂದು ದೃಶ್ಯ. ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂಥವರೆಲ್ಲರೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಂದಿದ್ದಾರೆ. ಈಗ ಕಣ್ಮಿಣಿಕೆ ಹತ್ರ ಇದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕಣ್ಮಿಣಿಕೆ ಕಾಲೋನಿ. ಅಲ್ಲಿಗೆ ಈಗ ಪೊಲೀಸರು ಕೂಡ ಇದ್ದಾರೆ. ಅವರು ಕೂಡ ಬಿಗಿ ಬಂದೋಬಸ್ತನ್ನು ಅಲ್ಲಿ ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಟಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಈಗ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ನಾವು ಪ್ರತಿನಿಧಿ ನೋಡಿ, ಶಾಂತಿಯುತವಾದಂತ ಈ ಒಂದು ಪಾದಯಾತ್ರೆಗೆ ಅವಕಾಶ ಮಾಡಿಕೊಡ್ತೀರಾ. ರೈತರನ್ನ ಹತ್ತಿಕ್ಕತಕ್ಕಂತ ಕೆಲಸ ಮಾಡ್ತಾರೆ. ಯಾವ ಕಾರಣಕ್ಕೂ ನಾವು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತಕ್ಕಂಥದ್ದು ಫ್ರೀಡಂ ಪಾರ್ಕ್ ಹೋಗ್ತೀವಿ ಸರ್. ಅಂದ್ರೆ ಈಗ ಮುತ್ತಿಗೆ ಸರ್ ಎಷ್ಟೇ ತಡೆದ್ರು ಹೋಗ್ತೀರಾ ಸರ್? ಹೇಗೆ ತಡೆದ್ರು ಹೋಗ್ತೀರಾ ಸರ್? ಹೇಗೆ ಹೋಗ್ತೀವಿ? ಖಂಡಿತ ಹೋಗ್ತೀವಿ. ಕುಮಾರಸ್ವಾಮಿ ಅವರ ಮಾತು, ಪಾದಯಾತ್ರೆ ತಡೆದ್ರು ಕೂಡ ನಾನು ಪಾದಯಾತ್ರೆಯನ್ನು ಮುಂದುವರಿಸ್ತೀವಿ. ಈಗಾಗಲೇ ಪೊಲೀಸರು ಪಾದಯಾತ್ರೆ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ನನ್ನ ಹಿಂಭಾಗದಲ್ಲಿ ದೃಶ್ಯದಂತ ತೋರಿಸ್ತಾ ಹೋಗ್ತೀನಿ ರೆಹಮಾನ್. ಇವಾಗಲೇ ನೀವು ನೋಡ್ತಾ ಇದ್ರೆ ಒಂದು ಕಡೆ ಈಗಾಗಲೇ ಬೆಂಗಳೂರು ಸಿಟಿ ವ್ಯಾಪ್ತಿಗೆ ಬರುವಂತ ಕುಂಬಳಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಕೂಡ ಈಗಾಗಲೇ ಪ್ರತಿಭಟನೆಯನ್ನ ಮುಂದುವರಿಸಿಕೊಂಡು ಪಾದಯಾತ್ರೆಯನ್ನು ಮುಂದುವರಿಸಿ ಹೋಗ್ತಾ ಇದ್ದಾರೆ. ಅವರ ತಡೆಯುವಂತ ಪ್ರಯತ್ನಗಳು ಕೂಡ ಈಗಾಗಲೇ ಈ ಒಂದು ಕಣ್ಮಿಣಿಕೆ ಟೋಲ್ ನಂತರ ನಡೀತಾ ಇದೆ. ಹಾಗಾಗಿ ಪೊಲೀಸರು ಮತ್ತೆ ಈಗಾಗಲೇ ಕಾರ್ಯಕರ್ತರ ನಡುವೆ ದೊಡ್ಡ ಮಟ್ಟಿನ ವಾಗ್ವಾದ ಕೂಡ ನಡೀತಾ ಇದೆ. ಈಗಾಗಲೇ ಕಳ್ಳಾಟ ನುಗ್ಗಾಟ ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ಹಿಂಭಾಗ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಒಂದು ಪೊಲೀಸ್ ಬ್ಯಾರಿಗೇಡ್ಗಳನ್ನ ತಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನನ್ನ ಎಡಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಥಳಕ್ಕೆ ಈಗಾಗಲೇ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಹಾಕಿದ್ದಾರೆ. ಬ್ಯಾರಿಗೇಡ್ಗಳನ್ನ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟಿಗೆ ಹೋರಾಟಗಾರರು. ಈಗಾಗಲೇ ಆ ಪಾದಯಾತ್ರೆ ಮೂಲಕ ನೇರವಾಗಿ ಬೆಂಗಳೂರಿಗೆ ಹೋಗ್ತಾರೆ. ಟಿವಿ ಜೊತೆ ಈಗಷ್ಟೇ ಮಾತಾಡಿದಂತ ನಿಖಿಲ್ ಕುಮಾರಸ್ವಾಮಿ ಅವರು ಅದೇ ಮಾತನ್ನ ಹೇಳಿದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ದೊಡ್ಡ ಮಟ್ಟಿಗೆ ಈಗಾಗಲೇ ಇದು ಸದ್ಯಕ್ಕೆ ಕಣ್ಮಿಣಿಕೆ ಟೋಲ್ನಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯಗಳು. ನಾವು ಪ್ರತಿನಿಧಿ ಸುನಿಲ್ ಕೂಡ ಈಗ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮಾತನಾಡಿಸ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಅವ್ರು ಎಷ್ಟೇ ತಡೆಯೋದಾದರೆ ತಡೀಲಿ, ನಾವು ಖಂಡಿತವಾಗ್ಲೂ ಹೋಗ್ತೀವಿ, ಸಿಟಿ ಪ್ರವೇಶ ಮಾಡ್ತೀವಿ, ಫ್ರೀಡಂ ಪಾರ್ಕಿಗೆ ಹೋಗಿ ಸಮಾವೇಶ ಮಾಡೋದು, ಜೊತೆಗೆ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಮ್ಮ ಹೋರಾಟ ಇರುತ್ತೆ ಅನ್ನುವಂಥದ್ರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಈಗಷ್ಟೇ ಮಾತಾಡ್ತಾ ಇದ್ರು. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ
ನೋಡಿ ಜಮಾಯಿಸಿದ್ದಾರೆ JDSನ ಕಾರ್ಯಕರ್ತರೆಲ್ಲರೂ ಕೂಡ. ಪೊಲೀಸರು ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಗಿ ಬಂದೋಬಸ್ತನ್ನು ಅಲ್ಲಿ ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಟಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಜನ ಏಕಕಾಲದಲ್ಲಿ ನುಗ್ಗೋದು, ಯಾಕಂದರೆ ಅಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡೋದು ಇದೆಲ್ಲವೂ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಅಲ್ಲಿ ಬಂದೋಬಸ್ತನ್ನು ಮಾಡಿದ್ದಾರೆ. ಬಟ್ JDSನ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಸ್ವಲ್ಪ ಅಲ್ಲಿ ವಾಗ್ವಾದ ಕೂಡ ನಡೀತಾ ಇದೆ. JDS ಪಾದಯಾತ್ರೆ ತಡೆಯೋದಕ್ಕೆ ಏನು ಪೊಲೀಸರು ಅಲ್ಲಿ ಸಿದ್ಧರಾಗಿ ನಿಂತಿದ್ರು, ಆ ಸಂದರ್ಭದಲ್ಲಿ ಏನು ಬಂದರು JDSನ ಕಾರ್ಯಕರ್ತರೆಲ್ಲರೂ ಕೂಡ ಅವ್ರನ್ನ ಅಡ್ಡಗಟ್ಟಿ ಈಗ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಈ ಮಾರ್ಗವಾಗಿ ಈಗ ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ ಅಥವಾ ಸಿಟಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಅವರನ್ನು ಅಲ್ಲಿ ತಡೆದಿದ್ದಾರೆ. ಸೊ ಅಲ್ಲಿಗೆ ಬೆಂಗಳೂರು ಎಂಟ್ರಿಗೂ ಮುಂಚೆನೇ ಪಾದಯಾತ್ರೆಗೆ ಸದ್ಯಕ್ಕೀಗ ಬ್ರೇಕ್ ಬಿದ್ದಿದೆ. ಬಟ್ ಇಂದಿನ ಪಾದಯಾತ್ರೆಯನ್ನು ನಿಲ್ಲಿಸಿ ಮತ್ತೆ ನಾಳೆ ಏನಾದರೂ ಆರಂಭ ಮಾಡ್ತಾರಾ ಈಗ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದರೆ ಈಗ ಸದ್ಯಕ್ಕೆ ಅಲ್ಲೇ ಇನ್ನೂ ಸದಸ್ಯರೆಲ್ಲರೂ ಕೂಡ JDSನ ಸದಸ್ಯರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಮೋಸ್ಟ್ ಪ್ರಾಬ್ಲಿ ಈಗ ಒಳಗಡೆ ಬರೋದಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ ಇವರ ಪ್ಲಾನ್ ಬಿ ಏನಾಗಿರುತ್ತೆ ಅಂಥೇಳಿ ಇವತ್ತಿನ ಒಂದು ಪಾದಯಾತ್ರೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡಿ ನಂತರ ಮತ್ತೆ ಇಲ್ಲಿಂದ ಪಾದಯಾತ್ರೆಯನ್ನು ಏನಾದರೂ ಆರಂಭಿಸ್ತಾರಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ನಾವು ಕೂಡ ಡೀಟೇಲ್ಸ್ನ ನೋಡ್ತಾ ಇದ್ವಿ. ಬಹುಶಃ ಈಗ ಸದ್ಯಕ್ಕೆ JDSನ ಕೆಲವೊಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ, ನಮಗೆ ಲಭ್ಯವಾಗಿರುವಂತಹ ಕೆಲವೊಂದಷ್ಟು ಖಚಿತ ಮಾಹಿತಿ ಪ್ರಕಾರ ಇಂದಿನ ಪಾದಯಾತ್ರೆಯನ್ನು ಇಲ್ಲಿಗೆ ಕಣ್ಮಣಿಕೆ ಟೋಲ್ವರೆಗೂ ಕೂಡ ಈಗೇನು ಪಾದಯಾತ್ರೆ ತೊಗೊಂಡು ಬಂದಿದ್ದಾರೆ ಅಲ್ಲಿಗೆ ಸ್ಟಾಪ್ ಮಾಡಿ ನಂತರ ಮತ್ತೆ ನಾಳೆ ಹೆಜ್ಜಾಲದಿಂದ ಪಾದಯಾತ್ರೆಯನ್ನು ಆರಂಭಿಸೋದಕ್ಕೆ ಸದಸ್ಯರು ನಿರ್ಧರಿಸಿದ್ದಾರೆ JDSನವರು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗಿರುವಂಥ ಮಾಹಿತಿ. ಸೊ ಈಗ ಕಣ್ಮಣಿಕೆ ಕಾಲೋನಿಯ ಒಂದು ಟೋಲ್ ಏನು ನೋಡ್ತಾ ಇದ್ದೀವಿ ನಾವೀಗ ಕಣ್ಮಣಿಕೆ ಹತ್ರ. ಸೊ ಅಲ್ಲಿ ಒಂದು ರೀತಿ ವಾಗ್ವಾದ ಈಗ ನಡೆದಿದೆ ಪೊಲೀಸರು ಮತ್ತು JDSನ ಕಾರ್ಯಕರ್ತರ ನಡುವೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಪಾದಯಾತ್ರೆಯಲ್ಲಿ ಇದ್ದಾರೆ. ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಎಷ್ಟೇ ನೀವು ತಡೆದ್ರೂ ಕೂಡ ನಮ್ಮನ್ನು ತಡೆದು ನಿಲ್ಲಿಸೋದಕ್ಕಾಗೋದಿಲ್ಲ, ನಾವು ಖಂಡಿತವಾಗ್ಲೂ ಮುಂದುವರೆದೇ ಉರಿತೀವಿ, ನಾವು ಬೆಂಗಳೂರು ಪ್ರವೇಶ ಮಾಡ್ತೀವಿ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿ ಈಗ ಪಾದಯಾತ್ರೆಯಲ್ಲಿ JDSನ ಕಾರ್ಯಕರ್ತರೆಲ್ಲರೂ ಕೂಡ ನಡೀತಾ ಇದ್ದಾರೆ. ನೀನು ನಿನ್ನೆ ಕುಮಾರಸ್ವಾಮಿ ಆದಿಯಾಗಿ ಅಶೋಕ್ ಎಲ್ಲರೂ ಕೂಡ ಈ ಪಾದಯಾತ್ರೆಗೆ ಏನು ಚಾಲನೆಯನ್ನು ನೀಡಿದ್ರು. ಅಲ್ಲಿಂದ ಆರಂಭವಾಗಿರುವಂಥ ಒಂದು ಪಾದಯಾತ್ರೆ ಇವತ್ತು 2ನೇ ದಿನ. ಇವತ್ತು ಕಣ್ಮಣಿಕೆ ಟೋಲ್ ಹತ್ರ ಬಂದಾಗ ಪೊಲೀಸರು ಅವ್ರನ್ನ ತಡೆದಿದ್ದಾರೆ. ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಪೊಲೀಸರು ಮತ್ತು JDSನ ಸದಸ್ಯರ ನಡುವೆ ನಡೆದಿರುವಂಥ ಒಂದು ವಾಗ್ವಾದ ಈಗ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ. ಕೆಲವು ಮುಖಂಡರ ಜೊತೆಗೆ ಪೊಲೀಸರು ಕೂಡ ಮಾತಾಡಿ ಮನವೊಲಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಸಿಟಿ ಒಳಗಡೆ ಇಷ್ಟು ಪ್ರಮಾಣದಲ್ಲಿ ಜನರನ್ನ ಏಕಕಾಲದಲ್ಲಿ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ದೃಶ್ಯಗಳಲ್ಲಿ ಕಾಣ್ಬೋದು. ಪೊಲೀಸರು ಕೂಡ ಅವ್ರ ಜೊತೆಗೆ ಮಾತನಾಡಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಒಳಗಡೆ ಸಿಟಿ ಒಳಗಡೆ ಹೋಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಪೊಲೀಸರು. ಹಾಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನ ತಡೆದು ನಿಲ್ಲಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪೊಲೀಸರ ಜೊತೆಗೆ ಅಲ್ಲಿ ಮಾತಾಡ್ತಾ ಇರುವಂಥ ದೃಶ್ಯಗಳಿವೆ.
ಸದ್ಯ ಪ್ರಶಾಂತ್ ಸ್ಥಳದಲ್ಲೇ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಶಾಂತ್, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೇನೋ ಮೈಕಲ್ಲಿ ಮಾತಾಡ್ತಾ ಇದ್ರು, ಅಂದ್ರೆ ಅಲ್ಲಿದ್ದಂತಹ ಪಾದಯಾತ್ರೆಯಲ್ಲಿ ಬಂದಿರುವಂತಹ JDSನ ಸದಸ್ಯರನ್ನ ಕುರಿತೇನೋ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಇನ್ಫ್ಯಾಕ್ಟ್ ಈಗ ಪಾದಯಾತ್ರೆ ಇವತ್ತು ಮುಂದುವರಿಯುತ್ತಾ ಅಥವಾ ಬ್ರೇಕ್ ತಗೊಳ್ತಾರಾ ಅಥವಾ ಹೇಗೆ ಇವತ್ತಿನ ಸದ್ಯಕ್ಕೆ ಪರಿಸ್ಥಿತಿ ಏನು ಹೇಳ್ತಾ ಇದೆ ಅಲ್ಲಿ ಪ್ರಶಾಂತ್? ಬೆಂಗಳೂರು ದಕ್ಷಿಣ ತಾಲೂಕಿನ ಕಣಮಣಿಕೆ ಕಾಲೋನಿ ಬಳಿ, ಅದರಲ್ಲೂ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿರುವಂತಹ ಸರ್ವಿಸ್ ರಸ್ತೆಯಲ್ಲಿ ದೊಡ್ಡ ಮಟ್ಟಿಗೆ ಹೈಡ್ರಾಮಾ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಈಗಾಗಲೇ JDS ಬೃಹತ್ ಪಾದಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಮೊದಲಿದ ಪಾದಯಾತ್ರೆ ಆಗಿತ್ತು, ಇವತ್ತು ಎರಡನೇ ದಿನ ಪಾದಯಾತ್ರೆ. ಈಗಾಗಲೇ ಬಿಡದಿಯಿಂದ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ವರೆಗೂ ಕೂಡ ಇವತ್ತಿನ ಪಾದಯಾತ್ರೆ ರೂಟ್ ಮ್ಯಾಪ್ ಇತ್ತು, ಸುಮಾರು 16 ಕಿಲೋಮೀಟರ್. ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗಡಿಯನ್ನ ದಾಟಿರುವಂತಹ ಹೆಜ್ಜಾಲ ದಾಟಿ ಈಗ ನಗರ ಪ್ರದೇಶಕ್ಕೂ ಕೂಡ ಎಂಟ್ರಿ ಕೊಡ್ತಿರುವಂತದ್ದು. ಈಗ ಕಾರ್ಯಕರ್ತರು ಬರ್ತಿದ್ದಂತಹ ಸಂದರ್ಭದಲ್ಲಿ ಕುಂಬಳಗೂಡು ಪೊಲೀಸರು ಅವ್ರನ್ನ ತಡೆಯುವಂತ ಕೆಲಸವನ್ನ ಆಗ್ತಾ ಇದೆ. ಆದ್ರೂ ಕೂಡ ಅವ್ರೆಲ್ಲರನ್ನು ಕೂಡ ದಾಟಿ ಒಳಗೋದು ಕೂಡ ಪಾದಯಾತ್ರೆನ ಮುಂದುವರಿಸೋದಕ್ಕೂ ಕೂಡ ಸಾಕಷ್ಟು ಕಾರ್ಯಕರ್ತರು JDSನ MLAಗಳೆಲ್ಲರೂ ಕೂಡ ಈಗ ಅಲ್ಲಿ ಮುಂದಾಗ್ತಾ ಇರುವಂತದ್ದು. ಪೊಲೀಸರ ಜೊತೆ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೆಸ್ತಾ ಇದ್ದಾರೆ. ಮುಂಭಾಗದಲ್ಲಿ ನೋಡಬಹುದು, ಅಲ್ಲಿ ಕೇರ್ಪೇಟೆ ಶಾಸಕ HD ಮಂಜು ಅವರು ಇದ್ದಾರೆ, ಬೇರೆ ಬೇರೆ ಶಾಸಕರು ಇದ್ದಾರೆ, ಇಲ್ಲಿನ ಸ್ಥಳೀಯ ಜಿಲ್ಲಾಧ್ಯಕ್ಷ ಅಂತ ಜೈಮೂತ್ ಇದ್ದಾರೆ, ಬೇರೆ ಬೇರೆ ನಿಖಿಲ್ ಅವರು ಕೂಡ ಮನವಿಯನ್ನ ಮಾಡ್ಕೊಂತ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ರೂಟ್ ಮ್ಯಾಪ್ ನಾವು ಕೊಟ್ಟಿದ್ದೀವಿ. ಇವತ್ತು ಸಂಜೆ ನೈಸ್ ರಸ್ತೆ ಮೈಸೂರು ರಸ್ತೆ ನೈಸ್ ಜಂಕ್ಷನ್ ಬಳಿ ಒಂದು JK ಗ್ರಾಂಡ್ ಅಂತ ಇದೆ, ಅಲ್ಲಿ ವಾಸ್ತವ್ಯವನ್ನು ನೋಡಬೇಕಾಗಿತ್ತು. ಹಾಗಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ಈಗಾಗಲೇ ಪೊಲೀಸರಿಗೂ ತಿಳಿಸಿದೀವಿ. ನಗರ ಪ್ರದೇಶದಲ್ಲಿ ಪಾದಯಾತ್ರೆ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನ ಮಾಡ್ಕೊಳ್ತಿದೀವಿ. ಆದ್ರೆ ಈ ರಾಮನಗರ ಗಡಿ ಅಂದ್ರೆ ರಾಮನಗರ ತಾಲೂಕಿನ ಗಡಿ ದಾಟ್ತಿದ್ದಂತೆ ಪೊಲೀಸರು ನಮ್ಮ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮ ಪಾದಯಾತ್ರೆಯನ್ನ ಮುಂದುವರಿಸೋದಕ್ಕೂ ಕೂಡ ಬಿಡಿ ಅನ್ನೋಂಥದ್ದು ಕೂಡ ಕೇಳ್ತಾ ಇದ್ದಾರೆ. ಈ ಒಂದು ಈಗಾಗಲೇ ಪಾದಯಾತ್ರೆಯಲ್ಲಿ ಹೆಚ್ಚಾಗ್ತಿರುವಂತಹ ನಿಖಿಲ್ ಅವರು ಕೂಡ ಘೋಷಣೆ ಮಾಡ್ತಾರೆ. ನೀವು ಕೂಡ ದೃಶ್ಯದಲ್ಲಿ ಮಾಡಿದ್ರು ರೇಮಾ, ಈಗ ಪೊಲೀಸರನ್ನು ಕೂಡ ತಳ್ಳಿ ಕಾರ್ಯಕರ್ತರು ಮುಂದೆ ನುಗ್ಗುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೋಡಬಹುದು, ನಿಖಿಲ್ ಅವರು ಮುಂಭಾಗದಲ್ಲಿ ಹೋಗ್ತಾ ಇದ್ದಾರೆ, ಪೊಲೀಸರನ್ನು ಕೂಡ ತಳ್ಳಿ ಮುಂಭಾಗದಲ್ಲಿ ಪಾದಯಾತ್ರೆಯನ್ನ ಮುಂದುವರಿಸ್ತಾ ಇರೋದು. ಅವ್ರನ್ನ ಎಷ್ಟು ಕೂಡ ತಡೆದ್ರು ಕೂಡ ಆಗ್ತಾ ಇಲ್ಲ. ಈಗ ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರನ್ನ ಅಂದ್ರೆ ಕಾರ್ಯಕರ್ತರನ್ನ ಪೊಲೀಸರು ಮುಂದಾಗ್ತಾ ಇದ್ದಾರೆ. 2 BMTC ಬಸ್ಗಳನ್ನು ಕೂಡ ಅಲ್ಲಿ ಸ್ಥಳದಲ್ಲಿ ಕರ್ಸ್ಕೊಂಡ್ಬಂದು ಇಟ್ಕೊಂಡಿರುವಂತದ್ದು. ಈಗ ಪೊಲೀಸರ ಬ್ಯಾರಿಕೇಡ್ ಗಳನ್ನ ತಡೆದು ಅಂದ್ರೆ ತಳ್ಳಿ ಪಾದಯಾತ್ರೆಯನ್ನ ನಿಖಿಲ್ ಮುಂದುವರಿಸಿದರೆ ಅವರ ಹಿಂಭಾಗದಲ್ಲಿ ಕಾರ್ಯಕರ್ತರು ಕೂಡ ಮುಂಭಾಗದ ನೇರ ದೃಶ್ಯವನ್ನು ಕೂಡ ನೀವು ನೋಡ್ತಿರ್ಬೋದು. ನಿಖಿಲ್ ಮುಂಭಾಗದಲ್ಲಿ ಈಗ ಹೋಗ್ತಾ ಇದ್ದಾರೆ, ಅವರ ಹಿಂಭಾಗದಲ್ಲೂ ಕೂಡ ಸಾಕಷ್ಟು ಕಾರ್ಯಕರ್ತರು ತೆರಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾವ ಬ್ಯಾರಿಕೇಡ್ ಗಳನ್ನು ಕೂಡ ತಡಿತಾ ಇಲ್ಲ. ಆ ಮಟ್ಟಿಗೆ ವಾಗ್ವಾದವನ್ನ ಪೊಲೀಸರುಗಳ ಜೊತೆನೂ ಕೂಡ ನಡೆಸ್ತಾ ಇರೋದು. ಸದ್ಯ ಮಟ್ಟಿಗೆ ಒಂದು ಕಣಮಿಡಿಕೆ ಕಾಲೋನಿ ಬಳಿ ಸಾಕಷ್ಟು ಹೈಡ್ರಾಮಾ ನಡೀತಾ ಇತ್ತು. ಈಗ ಪಾದಯಾತ್ರೆಯನ್ನ ಪೊಲೀಸರ ಏನೊಂದು ಸಾಕಷ್ಟು ಆತಂಕ ಮತ್ತೆ ಅವರ ಒಂದು ತಡೆದ್ರು ಕೂಡ ಪಾದಯಾತ್ರೆನ ಮುಂದೆ ಉರಿಸ್ತೀವಿ ಅಂತ ಹೇಳ್ತೀವಿ. ಇನ್ನೊಂದು 5 ರಿಂದ 8 ಕಿಲೋಮೀಟರ್ ಅಷ್ಟಿದೆ. ಅಂದ್ರೆ ಇವತ್ತಿನ ರೂಟ್ ಮ್ಯಾಪ್ ಏನಿತ್ತು ಆ ಒಂದು ರೂಟ್ ಮ್ಯಾಪ್ ಅಂದ್ರೆ ಕೊನೆಯ JK ಗ್ರಾಂಡ್ ನೈಸ್ ರೋಡ್ ಜಂಕ್ಷನ್ ವರ್ಗೂ ಏನಿದೆ ಇನ್ನೊಂದು 8 ಕಿಲೋಮೀಟರ್ ಇದೆ. ಅಲ್ಲಿವರೆಗೂ ನಾವು ಪಾದಯಾತ್ರೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಕಾರ್ಯಕರ್ತರು ಕೂಡ ಮುಂದಾಗ್ತಾ ಇರುವಂತದ್ದು. ನಿಖಿಲ್ಗೆ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ JDSನ ಸಾಕಷ್ಟು ಕಾರ್ಯಕರ್ತರುಗಳಾಗಿರ್ಬೋದು, ಶಾಸಕರು, ಮಾಜಿ ಶಾಸಕರು, ಸಚಿವರುಗಳೆಲ್ಲರೂ ಕೂಡ ಸಾಥನ್ನ ಕೊಟ್ಟಿರುವಂತದ್ದು. ಈಗ ಪಾದಯಾತ್ರೆಯನ್ನ ಮುಂದುವರಿಸಿರುವಂತದ್ದು ರೇಮಾನ್. ಅಲ್ಲ ಪ್ರಶಾಂತ್, ಈಗ ಒಂದು ವಿಚಾರ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಮುಂದೆ ಹೋಗಿದ್ದು ಕೂಡ ನಾವು ಕೂಡ ಗಮನಿಸಿದ್ವಿ. ಬಟ್ ಈಗ ಆಲ್ರೆಡಿ ರೂಟ್ ಮ್ಯಾಪ್ ಕೊಟ್ಟಿದ್ವಿ, ನಾವು JK ಗ್ರಾಂಡಿಗೆ ಬರ್ತೀವಿ, ಇವತ್ತು ಪಾದಯಾತ್ರೆ ಎಲ್ಲೆಲ್ಲಿ ಸಾಗುತ್ತೆ ಅಂತ ಹೇಳಿದ ಮೇಲೂ ಕೂಡ ಇಲ್ಲಿ ಯಾಕೆ ತಡೆದಿದ್ದು? ಪೊಲೀಸರು ಏನು ಹೇಳ್ತಾರೆ? ಯಾಕೋಸ್ಕರ ಈಗ ಪಾದಯಾತ್ರೆಗೆ ತಡೆ ಒಡ್ಡಿದ್ರು? ಯಾಕಂದ್ರೆ ಇಷ್ಟೆಲ್ಲ ಹೈ ಡ್ರಾಮಾ ಯಾಕೆ ಕ್ರಿಯೇಟ್ ಆಯಿತು ಅನ್ನುವಂಥದ್ದು ಪ್ರಶಾಂತ್. ರೇಮಾನ್, ಇವತ್ತು 2 ದಿನದ ಪಾದಯಾತ್ರೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲವೊಂದಿಷ್ಟು ಗ್ರಾಮ ಅಂದ್ರೆ ಅದರಲ್ಲಿ ಸುಮಾರು ಒಂದು 10 ರಿಂದ 12 ಕಿಲೋಮೀಟರ್ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬರುತ್ತೆ. ಉಳಿದಂತದ್ದು ಬೆಂಗಳೂರು ನಗರ ಜಿಲ್ಲೆಗೆ ಬರುವಂತದ್ದು. ನಗರ ಪ್ರದೇಶದಲ್ಲಿ ಯಾವುದೇ ರೀತಿಯ ಪಾದಯಾತ್ರೆ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ. ತಡೆಯುವಂತ ಪ್ರಯತ್ನ ಎತ್ತಿಕ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರ ಧಿಕ್ಕಾರ ತಡೆಯುವಂತ ಪ್ರಯತ್ನ ಪೊಲೀಸ್ನವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಇವತ್ತು ಸಿಲಿಕಾನ್ ಚಾನೆಲ್ ವರೆಗೂ ಹೋಗಿ ಇವತ್ತು ವಾಸ್ತವ ಹೂಡಿ ನಾಳೆ ಇಲ್ಲಿಂದ ಫ್ರೀಡಂ ಪಾರ್ಕ್ ಹೋಗ್ತಕ್ಕಂಥದ್ದು ಈಗಾಗಲೇ ಎಲ್ಲವೂ ಕೂಡ ಹೇಳಿತ್ತು. ಆದ್ರೂ ಕೂಡ ಇವತ್ತು ನಮ್ಮನ್ನ ನೀವೇ ನೋಡಿದ್ದೀರಿ, ರೈತರನ್ನ ತಡೆಗಟ್ಟಿ ಈ ರಾಜ್ಯ ಸರ್ಕಾರ ನುಲಿಸ್ಕೊಳಕ್ ನೋಡ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಬಗ್ತಕ್ಕಂಥ ಪ್ರಶ್ನೆ ಇಲ್ಲ, ರೈತರ ಜೊತೆ ನಿಲ್ತೇವೆ. ತಡೆಯುವಂತ ದೊಡ್ಡ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಇದು ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರ ಒತ್ತಡವನ್ನ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಇರ್ಲಿ, ಜನ ನೋಡ್ತಾ ಇದ್ದಾರೆ, ರೈತರು ನಮ್ಮ ಜೊತೆಯಲ್ಲಿ ಹೋಗ್ತೀರಾ ಸರ್? ಎಲ್ಲಿವರೆಗೆ ಹೋಗ್ತೀರಿ?
ಇವತ್ತು ನಾವೇನು ಪಾಯಿಂಟ್ ಹೇಳಿದ್ವೋ ಆ ಪಾಯಿಂಟ್ವರೆಗೂ ರೀಚ್ ಆಗ್ತೇವೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಈಗಾಗಲೇ ಮಂಜೂರೇ ನಾವು ಪ್ರತಿನಿಧಿ ಸುನಿಲ್ ಮಾತಾಡ್ತಾ ಇದ್ರು ನಿಖಿಲ್ ಅವ್ರ ಜೊತೆಗೆ. ನೋಡಿ, ನಿಖಿಲ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ನಮ್ಮನ್ನು ಎಷ್ಟೇ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯುವಂಥ ಪ್ರಯತ್ನ ಮಾಡಿದ್ರು ಕೂಡ ನಾವು ನಿಲ್ಲೋದಿಲ್ಲ. ನಾವು ಆಲ್ರೆಡಿ ರೂಟ್ ಮ್ಯಾಪನ್ನು ಕೊಟ್ಟಿದ್ದೀವಿ. ನಮ್ಮ ಪಾದಯಾತ್ರೆ ಹೇಗೆ ಸಾಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ, ಇವತ್ತು ಎಲ್ಲಿಗೆ ಜಂಕ್ಷನ್ಗೆ ಹೋಗ್ತಾ ಇದ್ದೀವಿ, ನಾವು JK ಗ್ರ್ಯಾಂಡಿಗೆ ಹೋಗೋದ್ರ ಬಗ್ಗೆ ನಾವು ಮುಂಚೆನೇ ತಿಳಿಸಿದ್ದೀವಿ. ಆದರೆ ಪೊಲೀಸರು ಏಕಾಏಕಿ ಬಂದು ಇಲ್ಲಿ ನಮ್ಮನ್ನು ತಡೆಯೊಡ್ಡುವಂಥ ಒಂದು ಪ್ರಯತ್ನ ಮಾಡಿದ್ರು. ಅದು ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಈ ರೀತಿ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ನಿಖಿಲ್ ಮಾಡಿದ್ರು. ನಾವು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ನಾವು ನಮ್ಮ ಪಾದಯಾತ್ರೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ.